ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಟಿ ಇ ಟಿ ಆಗದೇ ಇರೋರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಟಿ ಇ ಟಿ ಅಂತಕ್ಕಂಥದ್ದು ಬಿ ಎಡ್ ಮತ್ತು ಡಿ ಎಡ್ ಮಾಡಿದಂತಹ ಅಭ್ಯರ್ಥಿಗಳಿಗೆ ಟಿ ಇ ಟಿ ಇರದೇ ಇದ್ದರೆ ಅವ್ರದ್ದು ಒಂದು ಲೈಫೇ ಒಂಥರ ಡಿ ಎಡ್ ಮಾಡೋದು ವೇಸ್ಟ್ ಅಂತ ಅನ್ಕೋತೀನಿ. ಯಾಕಂದರೆ ಇನ್ನು ಮುಂದೆ ಖಾಸಗಿ ಶಾಲೆಗಳಲ್ಲೂ ಕೂಡ ಟಿ ಇ ಟಿ ಅರ್ಹತೆಯನ್ನು ಕೇಳಿದರೆ ಏನೂ ಆಶ್ಚರ್ಯ ಪಡುವಂಥ ಇಲ್ಲ. ಟಿ ಇ ಟಿ ಅಂತಕ್ಕಂಥದ್ದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಈಗಾಗಲೇ ಎಷ್ಟೋ ಒಂದು ಖಾಸಗಿ ಶಾಲೆಗಳಲ್ಲಿ ನೀವು ಇಂಟರ್ವ್ಯೂಗೆ ಹೋದಾಗ ಅವರೊಂದು ಅಪ್ಲಿಕೇಶನ್ನ ಕೊಡ್ತಾರೆ. ಅದರಲ್ಲಿ ಟಿ ಇ ಟಿ ಪಾಸಾಗಿದ್ದೀರಾ ಅಥವಾ ಸಿ ಟಿ ಇ ಟಿ ಪಾಸಾಗಿದ್ದೀರಾ ಅಂತಕ್ಕಂಥ ಇನ್ಫಾರ್ಮೇಷನ್ ಕೂಡ ಫಿಲ್ಅಪ್ ಮಾಡ್ತಕ್ಕಂತಹ ಬಾಕ್ಸಸ್ ಕೂಡ ಇರುತ್ತೆ. ನಿಮ್ಗೆ ಗೊತ್ತಿರುತ್ತೆ ಯಾರೆಲ್ಲ ಹೋಗಿರ್ತೀರ. ಸೊ ಅಷ್ಟು ಇಂಪಾರ್ಟೆಂಟ್ ಆದಂತಹ ಈ ಟಿ ಇ ಟಿನ ಮತ್ತೆ ಏಪ್ರಿಲ್ ಮಂತಲ್ಲಿ ಮಾಡ್ತೀವಿ ಅಂತ ನ್ಯೂಸ್ಗಳನ್ನು ನೋಡ್ತಾ ಇದ್ದೀರಾ. ಸರಿ, ನ್ಯೂಸ್ ಪೇಪರಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ. ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ ಸಿ ಟಿ ಇ ಟಿ ಬರಿತಾ ಇದ್ದೀರಾ ಫೆಬ್ರವರಿ ಮಂತಲ್ಲಿ ಇ ವಿ ಎಸ್ ಹಾಗೂ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಅನೇಕ ತರಗತಿಗಳು ತುಂಬ ಸಕ್ಸಸ್ಫುಲ್ಲಾಗಿ ನನ್ನ ಚಾನಲಲ್ಲಿ ನಡೀತಾ ಇದ್ದು, ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ ಸಿ ಟಿ ಇ ಟಿಗೆ ಸಂಬಂಧಪಟ್ಟ 26 ತರಗತಿಗಳು ಆಲ್ರೆಡಿ ಸೈಕಾಲಜಿ ತರಗತಿಗಳು ಮುಗಿದಿದ್ದು, ಇ ವಿ ಎಸ್ ತರಗತಿಗಳು ಕೂಡ ಮುಗಿದಿದೆ. ಎಲ್ಲ ತರಗತಿಗಳು ನಿಮಗೆ ಸೀರಿಯಲ್ ವೈಸು ಸಿಗುತ್ತೆ. ಅದ್ರ ಜೊತೆಗೆ ಮುಂದೆ ಬರ್ತಕ್ಕಂತಹ ಸಿ ಟಿ ಇ ಟಿ ಆಗಿರ್ಬೋದು ಅಥವಾ ಟಿ ಇ ಟಿಗೆ ಆಗಿರಬಹುದು, ಎಲ್ಲ ಒಂದು ಪಿ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಅನೇಕ ತರಗತಿಗಳನ್ನು ನನ್ನ ಚಾನಲಲ್ಲಿ ನಾನು ಮಾಡ್ತಾ ಇರ್ತೀನಿ. ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಇನ್ನು ಟಿ ಇ ಟಿಯ ಇನ್ಫಾರ್ಮೇಷನ್ನ ನೋಡೋದೇ ಆದರೆ, ಈಗ ಒಂದು 2-3 ದಿನದಿಂದ ನಾವು ಟಿ ಇ ಟಿಯ ಇನ್ಫಾರ್ಮೇಷನ್ನ ನೋಡ್ತಾನೆ ಇದ್ವಿ ನ್ಯೂಸ್ ಪೇಪರಲ್ಲಿ. ಇವತ್ತು ಕೂಡ ಬಂದಿರತಕ್ಕಂತಹ ಮಾಹಿತಿ ಏನು ಅಂತ ಅಂದರೆ, ಏಪ್ರಿಲ್ ಮಂತಲ್ಲಿ ಟಿ ಇ ಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಹಿಂದೆ ಕೂಡ ವರ್ಷನಲ್ಲಿ 2 ಸಲ ಟಿ ಇ ಟಿ ಮಾಡ್ತೀನಿ ಅಂತ ಹೇಳಿದರು. ಆದರೆ ಕೆಲವು ಕಾರಣಗಳಿಂದ ಟಿ ಇ ಟಿನ ಕೇವಲ ವರ್ಷದಲ್ಲಿ 1 ಸಲ ಮಾತ್ರ ಮಾಡಿದ್ದಾರೆ. ಇದು 2022 ಜಿ ಪಿ ಟಿ ಬರೆಯುವಾಗ ಕೂಡ ಹೇಳಿದರು, 1 ವರ್ಷದಲ್ಲಿ 2 ಸಲ ಮಾಡ್ತೀವಿ ಅಂತ ಹೇಳಿದ್ದಾರೆ. 2-3 ವರ್ಷ ಆಯಿತು ಈಗ. ಆದರೆ ಅದನ್ನು ಜಾರಿಗೆ ತರದೆ ವರ್ಷಿಗೆ 1 ಸಲ ಮಾತ್ರ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಏನಾದರೂ ಆ ರೀತಿ ಆದರೆ, ಯಾಕಂದರೆ ಈಗ 2-3 ದಿನದಿಂದ ನಾವು ನ್ಯೂಸ್ ಪೇಪರ್ಸಲ್ಲಿ ನೋಡ್ತಾನೆ ಇದ್ವಿ ಏಪ್ರಿಲ್ ಮಂತಲ್ಲಿ ಟಿ ಇ ಟಿ ಆಗುತ್ತೆ ಅಂತ. ಸೊ ಏನು ಹೇಳ್ತಿದ್ದಾರೆ ಅಂದರೆ, SSLC ಎಕ್ಸಾಮ್ ಮುಗಿದ ತಕ್ಷಣವೇ ಟಿ ಇ ಟಿ ಮಾಡ್ತೀವಿ ಅಂತಿದ್ದಾರೆ. ಸೊ ಇವಾಗ ನಿಮ್ಗೆ ಇರ್ತಕ್ಕಂತಹ ಪ್ರಶ್ನೆ ಏನು ಅಂದರೆ, ಫಸ್ಟು ಸಿ ಇ ಟಿ ಆಗುತ್ತಾ ಅಥವಾ ಟಿ ಇ ಟಿ ಆಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದರೆ ಈಗ ಆಲ್ರೆಡಿ ಏನು ಆರ್ಥಿಕ ಇಲಾಖೆಯಿಂದ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಆಲ್ರೆಡಿ ಪೋಸ್ಟ್ ರೆಡಿ ಆಗಿದೆ. ಸೊ ಅದು ಬಿಡಬೇಕಂದ್ರೆ ಕೆಲವು ನಿಮ್ಗೆ ಗೊತ್ತಿರೋ ಹಾಗೆ ಮ್ಯಾರಿಡ್ ವುಮೆನ್ ಕೇಸ್ ಆಗಿರ್ಬೋದು ಅಥವಾ ಒಳ ಮೀಸಲಾತಿ ಆಗಿರ್ಬೋದು, ಇದಕ್ಕೋಸ್ಕರ ನಿಂತಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದರ ಫಲಿತಾಂಶ ಯಾವಾಗ ಬೇಕಾದರೂ ಹೊರಗಡೆ ಬೀಳ್ಬೋದು, ಯಾವಾಗ ಬೇಕಾದರೂ ನೋಟಿಫಿಕೇಷನ್ ಹೊರಗಡೆ ಬೀಳ್ಬೋದು. ಆದರೆ ಈಗಿರ್ತಕ್ಕಂಥ ಸಮಸ್ಯೆ ಅಥವಾ ಕೆಲವೊಂದು ಪ್ರಶ್ನೆಗಳೇನು ಅಂದರೆ, ಟಿ ಇ ಟಿ ಫಸ್ಟ್ ಆಗುತ್ತಾ ಅಥವಾ ಸಿ ಇ ಟಿ ಆಗುತ್ತಾ ಅಂತ ತುಂಬ ಜನರಿಗೆ ಪ್ರಶ್ನೆ ಇದೆ. ಸ್ನೇಹಿತರೆ, 100% ಸಿ ಇ ಟಿನೇ ಆಗೋದು. ತುಂಬ ಒತ್ತಡ ಇದೆ ಶಿಕ್ಷಣ ಮಂತ್ರಿಗಳ ಮೇಲೆ, ತುಂಬ ಅಂದರೆ ತುಂಬ ಒತ್ತಡ ಇದೆ. ಸದನದಲ್ಲಿ ನೀವು ಇತ್ತೀಚೆಗೆ ನೋಡ್ತಕ್ಕಂತಹ ಎಲ್ಲ ಅಪ್ಡೇಟ್ಸ್ನ ನೋಡ್ತಾ ಇರ್ತೀರಿ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಅವರಿಗೆ ಎಲ್ಲ ಒಂದು ಮಂತ್ರಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ, ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂತ. ಅದನ್ನು ಹೊರತುಪಡಿಸಿ ಕೂಡ ಹೊರಗಡೆ ತುಂಬ ಹೋರಾಟಗಳು ಮಾಡ್ತೀವಿ ಅಂತ ಆಲ್ರೆಡಿ ನಾವೆಲ್ಲ ಹೇಳಿದ್ದೀವಿ. ಸೊ ಹಾಗಾಗಿ ನೋಟಿಫಿಕೇಷನ್ ಮಾಡ್ತಕ್ಕಂತಹ ಒತ್ತಡ ಯಾರ ಮೇಲಿದೆ ಅಂದರೆ ಶಿಕ್ಷಣ ಸಚಿವರ ಮೇಲಿದೆ. ಹಾಗಾಗಿ ನೋಟಿಫಿಕೇಷನ್ ಆಗೇ ಆಗುತ್ತೆ. ಫಸ್ಟ್ ಸಿ ಇ ಟಿನೇ ಆಗುತ್ತೆ, ಟಿ ಇ ಟಿ ಆಗೋದಿಲ್ಲ. ಇದು ಫಸ್ಟ್ ಕ್ಲಿಯರ್ ಇರಲಿ. ಇನ್ ಕೇಸ್ ಏನಾದರೂ ಇದೇ ರೀತಿ ಈ ಕೇಸ್ಗಳು ಮುಂದುವರೆದ್ರೆ, ಒಳ ಮೀಸಲಾತಿ ಆಗಿರ್ಬೋದು, ವುಮೆನ್ ಇದೇನಾದರೂ ಲೇಟ್ ಆದರೆ, ಬಹುಶಃ ಲೇಟ್ ಆದರೆ 99%, ನಾನು ಹೇಳ್ತೀನಿ 99.9% ಸಿ ಇ ಟಿನೇ ಆಗುತ್ತೆ. ಸ್ಪೆಷಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ 99% ಹೇಳ್ತಿದ್ದೀನಿ ನಾನು, ಸಿ ಇ ಟಿನೇ ಆಗುತ್ತೆ. ಇನ್ ಕೇಸ್ ಏನಾದರೂ ಇದು ಕೇಸೇ ಮುಂದುವರೆದ್ರೆ ಆವಾಗ ಟಿ ಇ ಟಿ ಆಗಿ ಆಮೇಲೆ ಸಿ ಇ ಟಿ ಆಗುತ್ತೆ. ಇದು ನಿಮ್ಮ ಲಕ್ ಅಂತ ಅನ್ಕೋಬೋದು. ಓಕೆನಾ? ಸೊ ಇದನ್ನು ಲಕ್ ಅನ್ಬೋದು. ಯಾಕಂದರೆ ನೀವು ಪ್ರತಿದಿನ ನ್ಯೂಸ್ ಪೇಪರಲ್ಲಿ ನೋಡ್ತೀರಾ, ಜೂನ್ 1ರ ಒಳಗೆ ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಏನು ಹೇಳ್ತಾರೆ ಅಂದರೆ, ಜೂನ್ 1ಕ್ಕೆ ನಾವು ಹೊಸ ಶಿಕ್ಷಕರ ನೇಮಕಾತಿ ಮಾಡಿಕೊಂಡು ಅವತ್ತು ಅವ್ರ ಕೆಲ್ಸಕ್ಕೆ ಹೋಗಾಗ ಮಾಡ್ತೀನಿ ಅಂತ ಹೇಳ್ತಾನೆ ಬಂದಿದ್ದಾರೆ. ಈ ಎಲ್ಲ ವಿಚಾರಗಳು ನಿಮ್ಗೆ ಆಲ್ರೆಡಿ ಎಲ್ಲನೂ ಗೊತ್ತಿರುತ್ತೆ. ಹಾಗಾಗಿ ಸಿ ಇ ಟಿ ಮಾಡ್ತಕ್ಕಂಥ ಟಿ ಇ ಟಿಗಿಂತ ಸಿ ಇ ಟಿ ಮಾಡಲೇಬೇಕಂತ ಆದಂಥ ಅನಿವಾರ್ಯತೆ ಶಿಕ್ಷಣ ಸಚಿವರಿಗೆ ಇದೆ, ಶಿಕ್ಷಣ ಇಲಾಖೆಗಿದೆ. ಅವ್ರು ಮಾಡಲೇಬೇಕು, ಮಾಡೇ ಮಾಡ್ತಾರೆ.
ಸೊ ಹಾಗಾಗಿ 99% ಸಿ ಇ ಟಿನೇ ಫಸ್ಟ್ ಆಗುತ್ತೆ, ಅದಾದಮೇಲೆ ಟಿ ಇ ಟಿ ಆಗುತ್ತೆ ಸ್ನೇಹಿತರೆ. ಇನ್ನು ಇವತ್ತಿನ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಟಿ ಇ ಟಿ ಆಫ್ಲೈನ್ನಲ್ಲೇ ಪರೀಕ್ಷೆ ನಡೆಯುತ್ತೆ, ಪ್ರಶ್ನೆ ಪತ್ರಿಕೆ ಸ್ವರೂಪ ಬದಲು ಮಾಡ್ತೀವಿ ಅಂತ ಹೇಳಿದ್ದಾರೆ. ದಿಸ್ ಈಸ್ ದ ಅಪ್ಡೇಟ್. ಟಿ ಇ ಟಿಯಲ್ಲಿ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಬದಲು ಮಾಡ್ತೀವಿ ಅಂತ ನ್ಯೂಸ್ ಪೇಪರಲ್ಲಿ ಕೊಡ್ತಕ್ಕಂಥ ಮಾಹಿತಿ ಇದು. ಸ್ವಲ್ಪ ಮಟ್ಟಿಗೆ ಏನಾದರೂ ಬದಲಾವಣೆಗಳು ಮಾಡಬಹುದು. ಏನು ಬದಲಾವಣೆಗಳು ಬರುತ್ತೆ ಅಂತ ಈಗಲೇ ಹೇಳೋಕ್ಕಾಗೋದಿಲ್ಲ. ಪ್ರಶ್ನೆ ಪತ್ರಿಕೆ ಬದಲು ಆದಮೇಲೆ ನೋಡೋಣ. ಸೊ ಯಾರೆಲ್ಲ ಟಿ ಇ ಟಿನ ಪ್ರಿಪ್ರೇಷನ್ ಆಗ್ತಿದ್ದೀರಾ, ಆದಷ್ಟು ಒಂದೇ ಅಟೆಂಪ್ಟ್ನಲ್ಲಿ ರಿಸಲ್ಟ್ ತೊಗೊಳ್ಳೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ನೀವು ಈಗಾಗಲೇ ನೋಡಿರೋ ಹಾಗೆ ಪದೇ ಪದೇ ನಿಯಮಗಳು ಬದಲಾವಣೆ ಆದರೆ ನಿಮ್ಗೆ ಇನ್ನೂ ಹಾರ್ಡ್ ಆಗ್ತಾ ಹೋಗ್ಬೋದು. ಅದಕ್ಕಾಗಿ ಇನ್ನು ಆನ್ಲೈನ್ ಆಫ್ಲೈನ್ ಅಂತ ಕೇಳಿದಾಗ ಸ್ನೇಹಿತರೆ, ಪ್ರತಿ ವರ್ಷ ಕೂಡ 3 ಲಕ್ಷಕ್ಕೆ ಸಮೀಪ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಟಿ ಇ ಟಿನ ಬರೀತಾರೆ. ಓಕೆನಾ, ಟಿ ಇ ಟಿನ ಬರೀತಾರೆ. ಹೀಗಾಗಿ ಆನ್ಲೈನ್ ಮಾಡೋದೇ ಆದರೆ ಇವರಿಗಿರ್ತಕ್ಕಂಥ ಸಮಸ್ಯೆಗಳೇನು ಅಂದರೆ ಸಿಸ್ಟಮ್ಗಳು ಬೇಕಾಗುತ್ತೆ. ಅಷ್ಟು ಸಿಸ್ಟಮ್ಗಳ ನಮ್ಮ ಒಂದು ಕರ್ನಾಟಕದಲ್ಲಿ 3 ಲಕ್ಷ ಜನ ಎಟ್ ಎ ಟೈಮ್ ಎಕ್ಸಾಮ್ ಬರಲಿಕ್ಕೆ ಸಿಗದೇ ಇರೋದ ಕಾರಣ ಇವರು ಆನ್ಲೈನಲ್ಲಿ ಮಾಡಲಿಕ್ಕೆ ಫೇಲ್ಯೂರ್ ಆಗ್ತಾ ಇರೋದು. ಇದು ವೆರಿ ಇಂಪಾರ್ಟೆಂಟ್ ಮಾಹಿತಿ. ಓಕೆನಾ. ಸೊ ಆನ್ಲೈನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಇವ್ರಿಗಿರ್ತಕ್ಕಂಥ ತೊಡಕು ಏನಿದೆ ಅಂತ ಅಂದರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ನಿಮಿಷ ನೋಡಿ ಇಲ್ಲಿ. ಸೊ ಇದು ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ಬಂದಂತಕ್ಕಂಥದ್ದು. ಟಿ ಇ ಟಿ ಈ ಬಾರಿ ಆಫ್ಲೈನ್ನಲ್ಲೇ ನಡೆಯಲಿದ್ದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ ಸ್ವರೂಪದಲ್ಲೇ ಬದಲಾವಣೆ ಇರುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇದು ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಅಪ್ಡೇಟ್ ಕ್ವಶನ್ ಪೇಪರ್ಸ್ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ನು ರಾಜ್ಯದ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಅಂದರೆ 1ರಿಂದ 5, 6ರಿಂದ 8 ಶಿಕ್ಷಕರು ಆಗಲು ಕಡ್ಡಾಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಉತ್ತೀರ್ಣರಾಗಬೇಕು. ಸುಮಾರು 3 ಲಕ್ಷದಷ್ಟು ಅಭ್ಯರ್ಥಿಗಳು ಪ್ರತಿ ಬಾರಿ ಪರೀಕ್ಷೆ ಎದುರಿಸುತ್ತಾರೆ. ಇದನ್ನು ಆನ್ಲೈನ್ ಮೂಲಕ ನಡೆಸಲು ಸರ್ಕಾರ ಸೂಚಿಸಿತ್ತು. ಕಳೆದ ವರ್ಷ ಸಿದ್ಧತೆ ನಡೆಸಿದ್ರು, ಆದರೂ ಕೂಡ ಸರಿಯಾಗಿ ಜಾರಿಯಾಗಲಿಲ್ಲ. ಹಾಗಾಗಿ ಕಳೆದ ವರ್ಷ 2 ಪರೀಕ್ಷೆಯ ಪೈಕಿ 1 ಆಫ್ಲೈನ್ ನಡೆಸಲಾಯಿತು. ಲಭ್ಯ ಮಾಹಿತಿಯ ಪ್ರಕಾರ ಈ ಬಾರಿಯೂ ಆನ್ಲೈನಲ್ಲಿ ನಡೆಸುವಂತೆ ಗೋಚರಿಸುತ್ತಿಲ್ಲ. ಓಕೆನಾ. ಸೊ ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲ, ಸಿಸ್ಟಮ್ಗಳು ಕಡಿಮೆ ಇರೋದ್ರಿಂದ ಸ್ವಲ್ಪ ಟೆಕ್ನಿಕಲಿ ಅವರಿಗೆ ತೊಂದರೆ ಆಗ್ತಿದೆ. ಇನ್ನು ಆನ್ಲೈನ್ ಯಾಕೆ ಕಷ್ಟ ಅಂತ ನಾನು ಈಗಾಗಲೇ ಹೇಳಿದೆ ನಿಮಗೆ. ಈ ಪರೀಕ್ಷೆಯನ್ನು ಆನ್ಲೈನ್ ನಡೆಸಲು ಎಲ್ಲ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಕಂಪ್ಯೂಟರ್ನ ವ್ಯವಸ್ಥೆ ಆಗಬೇಕಾಗುತ್ತೆ. ಅಷ್ಟು ಕಂಪ್ಯೂಟರ್ಗಳನ್ನು ಸಿದ್ಧಪಡಿಸುವುದು ಕೆಲವು ಜಿಲ್ಲೆಗಳಲ್ಲಿ ಕಷ್ಟ ಸಾಧ್ಯ. ಏಜೆನ್ಸಿ ಕೂಡ ಗೊತ್ತುಪಡಿಸುವ ಕಾರ್ಯ ಆಗಲಿಲ್ಲ. ನೀವು ಈ ಹಿಂದೆ ನೋಡಿದ್ರಿ, ನಾವು ಟಿ ಇ ಟಿ ಬರೋಕ್ಕಿಂತ ಮುಂಚೆ ಅದು ಏನಂತಂದರೆ ಏಜೆನ್ಸಿಗಳಿಗೂ ಕೂಡ ಕಾಲ್ ಮಾಡಿದರು, ಆದರೆ ಅದು ಅಷ್ಟು ಸಕ್ಸಸ್ಫುಲ್ಲಾಗಿ ಆಗಲಿಲ್ಲ. ಈ ಮಧ್ಯ ಅಷ್ಟು ಕಂಪ್ಯೂಟರ್ಗಳಿಗೆ ತಂತ್ರಾಂಶ ಅಳವಡಿಕೆಯೂ ಕಷ್ಟ. ಸೈಬರ್ ಸೆಕ್ಯುರಿಟಿ ಸಂಬಂಧಿಸಿದಂಥ ವಿಷಯಗಳು ಎದುರಾಗಲಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಇತ್ಯಾದಿ ಸಮಸ್ಯೆಗಳ ಕುರಿತು ಕ್ರಮ ಕೈಗೊಳ್ಳಲು ಇವೆಲ್ಲವೂ ಕಷ್ಟ ಎನ್ನುವ ಕಾರಣಕ್ಕೆ OMR ಶೀಟ್ ಮೂಲಕ ಆಫ್ಲೈನ್ ಲೇಸು ಎಂದು ಸರ್ಕಾರದ ಮಟ್ಟದಲ್ಲಿ ಆಲೋಚಿಸಲಾಗುತ್ತಿದೆ ಎನ್ನಲಾಗಿದೆ. ಸೊ ನಾನು ಈಗಾಗಲೇ ಹೇಳೋದು ಸಿಸ್ಟಮ್ಸ್ ಪ್ರಾಬ್ಲಮ್ ಇರೋದ್ರಿಂದ ಏನಾಗ್ತಿದೆ ಅಂದರೆ ಆಫ್ಲೈನಲ್ಲಿ ನಡೆಯುತ್ತೆ. ಈ ಮುಂದೆ ಆಫ್ಲೈನಲ್ಲಿ ಇದ್ದರೂ ಕೂಡ ಏನೂ ಆಶ್ಚರ್ಯ ಇಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಬದಲಾವಣೆ ಆಗಬಹುದು ಅಂದರೆ, ಈ ಮಧ್ಯೆ ಆಫ್ಲೈನ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಸರಳಗೊಳಿಸ್ಲಿಕ್ಕಂತೆ ನೋಡಿ, ಓಕೆನಾ, ಚಿಂತನೆ ನಡೆದಿದೆ. ಕನ್ನಡ ಮಾಧ್ಯಮದವರಿಗೆ ಕನ್ನಡ ಹಾಗೂ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಇದ್ದರೆ, ಓಕೆ. ಸೊ ಕನ್ನಡೇತರ ಮಾಧ್ಯಮದವರಿಗೆ ಇಂಗ್ಲೀಷ್ ಅಲ್ಲದೆ ತಮಿಳು, ತೆಲುಗು, ಮರಾಠಿ, ಉರ್ದು, ಸಂಸ್ಕೃತ ಹೀಗೆ ಸುಮಾರು 7 ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಭಾಷಾಂತರಿಸಿ ನೀಡಲಾಗುತ್ತಿತ್ತು. ಓಕೆ, ಈ ರೀತಿ ಚೇಂಜ್ ಮಾಡ್ತಿದ್ದಾರೆ ಅವರು. ಸೊ ನೋಡಿ, ನಾವು ಒಂದು ಬುಕ್ಲೆಟ್ನ ತೊಗೊಂಡಾಗ ಈ 7 ಭಾಷೆಗಳ ಒಂದಿಷ್ಟು ದಪ್ಪ ಬುಕ್ಕ ಬರ್ತಿತ್ತು. ಟಿ ಇ ಟಿ ಬರೆದವರಿಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಚೇಂಜ್ ಮಾಡೋರು ಇದ್ದಾರೆ ಕಾಣಿಸುತ್ತೆ ನೋಡಿ. ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಭಾಷಾಂತರಿಸಿ ನೀಡಲಾಗುತ್ತಿತ್ತು. ಹೀಗಾಗಿ ಉರ್ದುವಿನಲ್ಲಿ ಪರೀಕ್ಷೆ ಬರೆಯುವವರು ಇದ್ದರೆ ಅವರಿಗೆ 6 ಭಾಷೆಗಳ ಭಾಷಾಂತರ ಪತ್ರಿಕೆ ಸಿಗುತ್ತಿತ್ತು. ಇದನ್ನು ಮುಂದಿನ ದಿನಗಳಲ್ಲಿ ಆಯಾ ಭಾಷೆಗೆ ತಕ್ಕ ಹಾಗೆ ಪ್ರಶ್ನೆ ಪತ್ರಿಕೆಗೊಳಿಸಲು ಇಲಾಖೆ ಆಲೋಚಿಸಲಾಗುತ್ತಿದೆ. ಅಂದರೆ ನೋಡಿ, ಕನ್ನಡದವರಿಗೆ ಇಂಗ್ಲೀಷ್ ಮುಖ್ಯ ಪ್ರಶ್ನೆ ಪತ್ರಿಕೆ ಜೊತೆಗೆ ಅವಶ್ಯವಿರುವ ತೆಲುಗು, ತಮಿಳು, ಮರಾಠಿ ಸಹಿತ ಆಯ್ಕೆ ಮಾಡುವ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ ಲಭ್ಯವಾಗಲಿದೆ ಅಂತ. ಸೊ ಬುಕ್ಲೆಟ್ ತುಂಬ ದಪ್ಪ ಆಗಿರೋದ್ರಿಂದ ಅದರಲ್ಲಿ ಏನೋ ಬದಲಾವಣೆ ತರ್ತಾರೆ ಅನಿಸುತ್ತೆ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಬದಲಾವಣೆ ಬರುತ್ತೆ ಅಂತ ಮತ್ತೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇನ್ನು 1 ವರ್ಷದಲ್ಲಿ 2 ಬಾರಿ ಆಗುತ್ತಾ, ಏಪ್ರಿಲಲ್ಲಿ ಮತ್ತೆ ಕರೀತಾರಾ ಅಂತಕ್ಕಂಥದ್ದು ಮತ್ತೆ ನೋಡ್ತಾ ಹೋಗೋಣ. ನೋಡಿ, ಈ ಹಿಂದೆ ನಾವು 2015ರಿಂದ 26ವರೆಗೆ ನೋಡೋದೇ ಆದರೆ ಡಿಸೆಂಬರ್ 2025ರಲ್ಲಿ
ಟಿ ಇ ಟಿ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಬಾರಿ ಪಾಸಾಗಿ 28% ಜನ ಟಿ ಇ ಟಿನ ಪಾಸಾಗಿದ್ದಾರೆ. ಇದರಿಂದ ಕಾಂಪಿಟೇಷನ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಸೊ ಇನ್ನೂ ಇದನ್ನು ಸರಳಗೊಳಿಸಲು, ಇನ್ನೂ ಪಾಸ್ ಮಾಡಲಿಕ್ಕೆ ಇನ್ನೂ ಏನೆಲ್ಲ ಒಂದು ಅಂಶಗಳನ್ನು ಗೌರ್ಮೆಂಟ್ ತರುತ್ತೆ ಅಂತ ನೋಡೋಣ. ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.